ಬೆಂಕಿ ಉಂಟೆಯಾಗಿದ್ದ ನಾಗಮಂಗಲ ಸಹಜ ಸ್ಥಿತಿಯತ್ತ ಮರಳುತ್ತಾ ಇದೆ. ನಾಗಮಂಗಲದಲ್ಲಿ ಹೆಜ್ಜೆ ಹೆಜ್ಜೆಗೂ ಕೂಡ ಕಾಕಿ ಕಾವಲು. ಸೂಕ್ಷ್ಮ ಪ್ರದೇಶಗಳಲ್ಲಿ ಎಸ್ಪಿ ನೇತೃತ್ವದಲ್ಲಿ ರೌಂಡ್ಸ್ ಕೂಡ ಆಗ್ತಾ ಇದೆ. ಎಸ್ಪಿ ಮಲ್ಲಿಕಾರ್ಜುನ ನೇತೃತ್ವದಲ್ಲಿ ಪಹರೆ. ಕೆಲವೇ ಕ್ಷಣಗಳಲ್ಲಿ ಸಚಿವ ಚಲುವರಾಯಸ್ವಾಮಿ ಅವರು ಭೇಟಿ ಕೊಡ್ತಾರೆ. ಕಾರಣ ಅವರ ಸ್ವಕ್ಷೇತ್ರ, ಜೊತೆಗೆ ಮಂಡ್ಯ ಜಿಲ್ಲೆಯ ಉಸ್ತುವಾರಿ ಸಚಿವರು ಕೂಡ ಹೌದು. ಹಾಗಾಗಿ ಪರಿಸ್ಥಿತಿ ಅವಲೋಕನ ಈಗ ಆಲ್ರೆಡಿ ಮಾಹಿತಿ ಪಡೆದುಕೊಂಡಿದ್ದಾರೆ. ಮಾಧ್ಯಮಗಳಿಗೊಂದು ಹೇಳಿಕೆ ಕೂಡ ಕೊಟ್ಟರು. ರಾಜಕೀಯವಾಗಿ ಇದನ್ನ ಬಳಕೆ ಮಾಡ್ಕೊಳ್ಳೋದು ಬೇಡ, ದಯವಿಟ್ಟು ಪರಿಸ್ಥಿತಿಯನ್ನ ಶಾಂತಗೊಳಿಸೋ ನಿಟ್ಟಿನಲ್ಲಿ ನಾವೆಲ್ಲ ಇರಬೇಕು, ಮಾತನಾಡಬೇಕು, ಆ ರೀತಿಯ ಪರಿಸ್ಥಿತಿ ನಿರ್ಮಾಣ ಆಗಲಿ ಅನ್ನುವಂತಹ ಆಶಯವನ್ನು ಅವರು ವ್ಯಕ್ತಪಡಿಸಿದ್ರು. ಎಲ್ಲರ ಆಶಯ ಕೂಡ ಅಷ್ಟೇ, ಕೋಮು ಸೌಹಾರ್ದತೆ ಕದಡಬಾರದು, ಕಾನೂನು ಸುವ್ಯವಸ್ಥೆಯನ್ನ ಯಾರು ಕೂಡ ಹಾಳು ಮಾಡಬಾರದು ಅನ್ನೋದಷ್ಟೇ ನಮ್ಮ ಆಶಯ. ಸದ್ಯ ದೃಶ್ಯ ನೋಡ್ತಾ ಇದ್ದೀವಿ, ಬೈಕುಗಳು ಜಖಮಾಗಿರೋದು, ಅಂಗಡಿ ಮುಂಗಟ್ಟುಗಳು ಸುಟ್ಟು ಕರಕಲಾಗಿರೋದು, ಹಲವು ವ್ಯಾಪಾರಸ್ಥರು ಕಣ್ಣೀರು ಹಾಕ್ತಿದ್ದಾರೆ. ಸರ್ಕಾರದ ನೆರವಿಗಾಗಿ ಅಂಗಲಾಚಿ ಬೇಡ್ಕೊಳ್ತಿದ್ದಾರೆ. ಈಗ ಸಚಿವರು ಬಂದ ಬಳಿಕ ಏನ್ ಭರವಸೆ ಸಿಗಬಹುದು ವ್ಯಾಪಾರಸ್ಥರಿಗೆ ಅನ್ನೋದೇ ಪ್ರಶ್ನೆ. ಅವ್ರು ಬರಲಿ ಅಂತಾನೆ ವ್ಯಾಪಾರಸ್ಥರು ಕಾಯ್ತಿದ್ದಾರೆ. ಕಾರಣ ಯಾರೋ ಮಾಡಿರೋ ತಪ್ಪಿಗೆ ಯಾರೋ ಗಲಭೆ ಎಬ್ಬಿಸಿದ್ರು ಅಂದ್ರೆ ಇವ್ರು ಯಾಕೆ ಒದ್ದಾಡಬೇಕು, ಇದು ಪ್ರಶ್ನೆ. ಹಲವರು ಇದನ್ನೇ ನಂಬಿಕೊಂಡು ಜೀವನ ಮಾಡ್ತಿದ್ದವರು ಈಗ ಜೀವನ ಬೀದಿ ಪಾಲಾಗ್ತಿದೆ. ನಮ್ಮ ನೆರವಿಗೆ ಸರ್ಕಾರ ಬರಲೇಬೇಕು ಅನ್ನುವಂಥ ಆಗ್ರಹ. ಮತ್ತೊಂದು ದೃಶ್ಯ ನಾವು ಗಮನಿಸ್ತಾ ಇದೀವಲ್ಲ, ರಾತ್ರಿ ಇಂಥ ಪರಿಸ್ಥಿತಿ ಇತ್ತು. ಬೆಂಕಿ ಎಲ್ಲ ಕಡೆ ಕೂಡ ಬೆಂಕಿ ಹೊತ್ಕೊಂಡಿದ್ದ ದೃಶ್ಯ, ಅದನ್ನ ನಂದಿಸುವ ಕೆಲಸಗಳಾಯ್ತು. ನಂದಿದ ಬಳಿಕ ಸದ್ಯ ಅಲ್ಲಿನ ಪರಿಸ್ಥಿತಿಯನ್ನ ಒಂದ್ ಕಡೆ ದೃಶ್ಯದಲ್ಲಿ ನಾವು ಗಮನಿಸ್ತಾ ಇದ್ದೀವಿ. ನೋಡಿ, ವಾಹನಗಳಲ್ಲೇ ಎಷ್ಟು ಸುಟ್ಟು ಕರಕಲಾಗಿದೆ. ವಾಹನಗಳು ಪತ್ತೆ ಆಗಲ್ಲ ನಿಮಗೆ. ಸರಿ ಸುಮಾರು 8 ರಿಂದ 9 ಅಂಗಡಿ ಮುಂಗಟ್ಟುಗಳು ಸುಟ್ಟು ಭಸ್ಮವಾಗಿದ್ರೆ 7 ರಿಂದ 8 ವಾಹನ ಕೂಡ ಇದೇ ರೀತಿ ಸುಟ್ಟು ಕರಕಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಇನ್ನಷ್ಟೇ ಮಾಹಿತಿ ಸಿಗಬೇಕು, ಎಷ್ಟೆಷ್ಟು ಎಲ್ಲೆಲ್ಲಿ ಯಾವ ಮಟ್ಟಿಗೆ ಹಾನಿಯಾಗಿದೆ ಅಂತ. ವ್ಯಾಪಾರಸ್ಥರು ಪಾಪ ಬೆಳಗ್ಗೆ ಬಂದು ತಮ್ಮ ಅಂಗಡಿಗಳನ್ನ ನೋಡಿದಾಗ ಸುಟ್ಟು ಕರಕಲಾಗಿತ್ತು, ಎಲ್ಲವೂ ಕೂಡ ನಾಶವಾಗಿತ್ತು. ಅದನ್ನ ನೋಡಿ ಕಣ್ಣೀರು ಹಾಕ್ತಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನನ್ನ ಸಹೋದ್ಯೋಗಿ ರಂಜಿತ್. ಸ್ಪಾಟ್ ಇಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ರಂಜಿತ್, ಒಂದಂತೂ ಸ್ಪಷ್ಟ ಆಗ್ತಾ ಇದೆ, ಯಾರೋ ದುಷ್ಕರ್ಮಿಗಳು ಮಾಡಿರುವಂತಹ ಕೃತ್ಯಕ್ಕೆ ಈಗ ಬಡ ವ್ಯಾಪಾರಸ್ಥರು ಕಣ್ಣೀರು ಹಾಕಬೇಕು. ಅವರು ಜೀವನ ಬೀದಿ ಪಾಲಾಗಿದೆ. ನಿಜಕ್ಕೂ ಸರ್ಕಾರ ಈಗ ಅವರ ಬೆಂಬಲಕ್ಕೆ ನಿಂತ್ಕೊಳ್ಳಲೇಬೇಕಾದಂತಹ ಅನಿವಾರ್ಯತೆ. ಮೋಸ್ಟ್ಲಿ ಸಚಿವರು ಎಷ್ಟೊತ್ತಿಗೆ ಬರಬಹುದು, ಏನ್ ಭರವಸೆ ನಿರೀಕ್ಷೆಯಲ್ಲಿದ್ದಾರೆ ವ್ಯಾಪಾರಸ್ಥರು? ಖಂಡಿತವಾಗಲೂ ಕೂಡ ಶ್ರುತಿ, ನೋಡಿ, ನಿನ್ನೆ ಇದೇ ಮಾರ್ಗವಾಗಿ ಗಣೇಶೋತ್ಸವದ ಗಣಪತಿಯ ವಿಸರ್ಜನೆಯ ಮೆರವಣಿಗೆ ಬರ್ತಾ ಇದ್ದಂಥ ಸಂದರ್ಭದಲ್ಲಿ ಆಗಿರುವಂಥ ಈ ದೊಂಬಿ ಇದೆಯಲ್ಲ, ಅದು ಎಷ್ಟರ ಮಟ್ಟಿಗೆ ಅನಾಹುತಕ್ಕೆ ಅಥವಾ ಎಷ್ಟರ ಮಟ್ಟಿಗೆ ಬಡವರಿಗೆ ಅಥವಾ ಬಡವರ ಬದುಕಿಗೆ ಹಾನಿ ಮಾಡಿದೆ ಅಂತ ಹೇಳಿದರೆ, ಆ ಕಡೆಗಳಲ್ಲೆಲ್ಲ ಸುಟ್ಟು ಕರಕಲಾಗಿರುವಂಥ ಅಂಗಡಿಗಳು, ಸುಟ್ಟು ಕರಕಲಾಗಿರುವಂಥ ವಾಹನಗಳು, ಅಂಗಡಿ ಮುಗ್ಗಟ್ಟುಗಳೇ ಸಾಕ್ಷಿ. ನೋಡಿ ಶ್ರುತಿ, ಹೆಜ್ಜೆ ಹೆಜ್ಜೆಗೂ ಕೂಡ ಈಗ ಈ ಹೊತ್ತಿಗೆ ಪೊಲೀಸ್ ಇದ್ದಾರೆ. ಪೊಲೀಸ್ ನಾಕಾಬಂದಿ ಇದೆ. ಬೂದಿ ಮುಚ್ಚಿದ ಕೆಂಡದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸದ್ಯ ನಿನ್ನೆ ಇದೇ ರಸ್ತೆಯಲ್ಲಿ ಅಥವಾ ಇದೇ ಜಾಗದಲ್ಲಿ ನಿನ್ನೆ ಎಷ್ಟರ ಮಟ್ಟಿಗೆ ದೊಂಬಿ ಆಗಿತ್ತು ಅಂತ ಹೇಳಿದರೆ, ಆ ಕಡೆಯಿಂದ ಈ ಕಡೆಯಿಂದ ಪೆಟ್ರೋಲ್ ಬಾಂಬ್ಗಳು ಬಂದು ಎಸೆದು ಇಲ್ಲಿ ಬೆಂಕಿಯನ್ನು ಹಾಕಿದ್ರು. ಟೈರ್ಗಳಿಗೆ ಬೆಂಕಿ ಹಚ್ಚಿ ಇಲ್ಲಿ ದೊಡ್ಡ ಮಟ್ಟದಲ್ಲಿ ದೊಂಬಿಯನ್ನು ಮಾಡಿದ್ರು. ಸುಮಾರು 46 ಜನರನ್ನ ಈಗ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಇನ್ನೂ ಕೂಡ ಹೆಚ್ಚಿನ ಜನರನ್ನ ಪೊಲೀಸರು ವಶಕ್ಕೆ ಪಡುವವರಿದ್ದಾರೆ. ಮತ್ತೊಂದು ಕಡೆಯಲ್ಲಿ ಸುಮಾರು 16 ಅಂಗಡಿಗಳು ಸಂಪೂರ್ಣವಾಗಿ ಹಾಳಾಗಿದ್ದಾವೆ. ಮತ್ತೊಂದು ಕಡೆಯಲ್ಲಿ ಸುಮಾರು 17 ವಾಹನಗಳು ಸಂಪೂರ್ಣ ಧ್ವಂಸ ಆಗಿದ್ದಾವೆ. ಇದೆಲ್ಲದರ ನಡುವೆ ಬೆಳ್ಳಂಬೆಳಿಗ್ಗೆ ಈ ವಶಕ್ಕೆ ಪಡೆದಂಥ ಮನೆಯವರು ಬರ್ತಾ ಇದ್ರು. ಮನೆಯವರು ಬಂದು ಠಾಣೆ ಎದುರು, ಪೊಲೀಸ್ ಠಾಣೆ ಎದುರು ಬಂದು ಗಲಾಟೆ ಮಾಡಿದ್ರು. ಮಹಿಳೆಯರೆಲ್ಲರೂ ಕೂಡ ಬಂದು ಗಲಾಟೆ ಮಾಡಿದ್ದನ್ನು ಕೂಡ ನಾವು ಗಮನಿಸಿದ್ದೀವಿ. CCTV ದೃಶ್ಯಗಳನ್ನು, ಮೊಬೈಲ್ ದೃಶ್ಯಗಳನ್ನು ಪರಿಶೀಲಿಸಿ ಕೆಲವರನ್ನು ಈಗ ವಶಕ್ಕೆ ಪಡಿತಾ ಇದ್ದಾರೆ. ಇನ್ನೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ವಶಕ್ಕೆ ಪಡುವವರಿದ್ದಾರೆ. ನಾವು ಗಮನಿಸಬೇಕು, ಇದು ಪೂರ್ವ ನಿಯೋಜಿತವಾ ಅಂತೇಳಿ. ಯಾಕಂತ ಹೇಳಿದರೆ, ನಿನ್ನೆ ರಾತ್ರಿ ತಲವಾರ್ಗಳು ಝಳಪಿಸಿದ್ವು. ಅದರ ಜೊತೆಗೆ ನಿನ್ನೆ ರಾತ್ರಿ ಕಲ್ಲುಗಳು, ಬಾಟಲ್ಗಳಲ್ಲಿ ಈ ಪೆಟ್ರೋಲ್ ಬಾಂಬನ್ನು ತಂದಿದ್ರು ಅನ್ನೋದ್ರ ಬಗ್ಗೆ ಇವತ್ತು ಬೆಳಿಗ್ಗೆ ಇಲ್ಲಿದ್ದವರು ಹೇಳ್ತಾ ಇದ್ದಾರೆ. ಮತ್ತು ಕೆಲ ಭಾಗಗಳಲ್ಲಿ ನೀವು ನೋಡ್ತಾ ಇದ್ರೆ ಪೊಲೀಸರ ಮೇಲೂ ಕೂಡ ಹಲ್ಲೆ ಮಾಡಿದ್ದಾರೆ. ಇಬ್ಬರು ಪೊಲೀಸರು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡ್ಕೊಳ್ತಾ ಇದ್ದಾರೆ. ಇನ್ನು ನಾವು ಗಮನಿಸ್ಬೋದು, ನೋಡಿ, ಇದೇ ಮಾರ್ಗವಾಗಿ ಪ್ರೊಸೆಷನ್ ಬಂದಂಥ ಮೆರವಣಿಗೆ ಹೋಗಬೇಕಾಗಿತ್ತು.
ನೋಡಿ, ಇಲ್ಲಿ ಪೊಲೀಸ್ ಠಾಣೆ ಬರುತ್ತೆ. ಪೊಲೀಸ್ ಠಾಣೆ ಎದುರುಗಡೆನೆ ಅಂಗಡಿಗೆಲ್ಲ ಬೆಂಕಿ ಹಚ್ಚಿದ್ದಾರೆ. ಆ ಮೂಲಕ ಕಿಡಿಗೇಡಿಗಳು ಇಲ್ಲಿ ದೊಂಬಿಯನ್ನ ಎಸಗಿದ್ದಾರೆ. ನಾವು ಬೆಳಿಗ್ಗೆ ಮಾತಾಡ್ತಾ ಇದ್ವಿ, 1983ರಲ್ಲಿ ಇದೇ ರೀತಿಯಾಗಿ ಗಲಾಟೆ ಆಗಿತ್ತು. ಆಗ್ಲೂ ಕೂಡ ಹಿಂಗೆ ಆಗಿತ್ತು. ಅದಾದ ನಂತರ ಕೋಮು ಸೌಹಾರ್ದತೆ ಈ ನಾಗಮಂಗಲದ ಟೌನ್ನಲ್ಲಿತ್ತು. ಆದರೆ ಕಿಡಿಗೇಡಿಗಳು ಮಾಡಿದಂಥ ಕೃತ್ಯಕ್ಕೆ ನಮ್ಮ ಬದುಕಿವತ್ತು ಮೂರಾಬಟ್ಟೆ ಆಗಿದೆ ಅಂತಲೇ ಹೇಳ್ತಾ ಇದ್ದಾರೆ. ನಿನ್ನೆ ಆಗಿರುವಂಥ ಘಟನೆಗೆ ಇವತ್ತು ಸಂಪೂರ್ಣವಾಗಿ ಇಲ್ಲಿರುವಂಥ ಮಾರ್ಕೆಟ್ ಏರಿಯಾ ಇದು. ಯಾವಾಗಲೂ ಕೂಡ ಜನಜಂಗುಳಿ ಹೀಗೆ ಇರುತ್ತೆ. ಇಲ್ಲಿ ನೀವೀಗ ವಾಹನಗಳನ್ನು ಮತ್ತು ಬಸ್ ಎಲ್ಲ ನೋಡ್ತಾ ಇದ್ದೀರಿ. ಆದರೆ ಇಲ್ಲಿ ಎನಿ ಟೈಮ್ ಇಲ್ಲಿ ಗೀಜಿ ಇಡುವಂಥ ಜನ ಇರುತ್ತೆ. ಆದರೆ ಇವತ್ತು ಒಂದು ರೀತಿಯಲ್ಲಿ ಅಘೋಷಿತ ಬಂದ್ ಅನ್ನೋ ರೀತಿಯಲ್ಲಿ ಕಂಡು ಬರ್ತಾ ಇದೆ. ಎಲ್ಲವೂ ಅಂಗಡಿ ಮುಗ್ಗಟ್ಟುಗಳೆಲ್ಲವೂ ಕೂಡ ಬಂದಾಗಿದೆ. ರಾತ್ರಿ 6 ಗಂಟೆಗೆ ಗಲಾಟೆ ಶುರುವಾದಾಗ ಇಲ್ಲಿ ಅಂಗಡಿಗಳನ್ನು ಕ್ಲೋಸ್ ಮಾಡಿ ಹೋದವರು ಬೆಳಿಗ್ಗೆ ಬಂದು ನೋಡಿದರೆ ತಮ್ಮ ಅಂಗಡಿಗಳು ನಾಮಾವಶೇಷವಾಗಿ ಹೋಗಿದೆ. ಸಂಪೂರ್ಣವಾಗಿ ಅಂಗಡಿಗಳೆಲ್ಲವೂ ಕೂಡ ಸುಟ್ಟು ಕರಕಲಾಗಿರೋದು. ಕಣ್ಣೀರು ಹಾಕ್ತಾ ಇದ್ದಾರೆ. ಲಿಟ್ರಲಿ ಅವರು ಕಣ್ಣೀರು ಹಾಕ್ತಾ, ನಾವು ಅಮಾಯಕರು, ಈ ಕಿಡಿಗೇಡಿಗಳು ಮಾಡೋ ಕೃತ್ಯಕ್ಕೆ ನಮ್ಮ ನಡುವಿನ ಸಂಬಂಧ ಹಾಳಾಗಿದೆ, ಬಿಡಿ, ಸಂಪೂರ್ಣ ನಮ್ಮ ಬದುಕೆ ಹಾಳಾಗಿದೆ ಅಂತ ಹೇಳಿ ಅವರೆಲ್ಲರೂ ಕೂಡ ಆಕ್ರೋಶವನ್ನು ಹಾಕ್ತಾ ಇದ್ರು, ಕಣ್ಣೀರು ಹಾಕ್ತಾ ಇದ್ರು. ಇದು ನೋಡ್ತಾ ಇದ್ರೆ ನಾವು ಇಲ್ಲಿ ನೋಡ್ಬೋದು. ನಾವು ಇದು ಮಿನಿ ವಿಧಾನಸೌಧ, ಇದು ನಾಗಮಂಗಲದ ಮಿನಿ ವಿಧಾನಸೌಧ. ಎದುರುಗಡೆ ನೋಡಿದ್ರೆ ಪುರಸಭೆ ಕಾರ್ಯಾಲಯ, ಮಾರ್ಕೆಟ್ ಏರಿಯಾ. ಈ ಸ್ಥಳದಲ್ಲಿ ಹಿಂಗಾಗಿದೆ ಅಂತ ಹೇಳಿದ್ರೆ ನಿಜಕ್ಕೂ ಕೂಡ ಇಲ್ಲಿನ ಜನ ಹೇಳ್ತಾರೆ ಇದು ಪೂರ್ವ ನಿಯೋಜಿತ ಪ್ಲಾನ್ ಮಾಡಿ ಇಲ್ಲಿ ಗಲಾಟೆ ಮಾಡಬೇಕು ಅಂತ ಹೇಳಿ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರುನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ. ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಗಿತ್ತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.